Good morning, children. Today we are going to discuss a new topic, that is light, ಬೆಳಕು. Okay, so here this is the physics topic which deals with the study of light. So here we are going to learn regarding the concept of light, what are the processes involved in the light, how we will use those processes or those phenomenon in our daily life. ಸೊ ಈ ಪಾಠದಲ್ಲಿ ನಾವು ಬೆಳಕು ಅಂದರೇನು ಮತ್ತು ಬೆಳಕಿನ ಕಿರಣಗಳಿಂದ ನಮಗೆ ಏನೇನು ಉಪಯೋಗಗಳಿವೆ ಹಾಗೂ ನಮ್ಮ ದೈನಂದಿನ ಜೀವನದಲ್ಲಿ ಬೆಳಕಿನ ಪ್ರಭಾವ ಅಥವಾ ಬೆಳಕಿನ ಕ್ರಿಯೆಗಳು ಏನೇನು ಅನ್ನೋದನ್ನು ಕರಿತೀವಿ. ಹೌದಾ? ಸೊ first we will discuss about the definition of the light. Okay, so the slide represents what makes the things visible, means what makes the things visible. If you want to see a computer in front of you, if you want to see a mother standing beside you, if you want to see a tree outside the window, ಸೊ ನೀವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಬೇಕಾದ್ರೆ ನಿಮಗೆ ಏನು ಅವಶ್ಯಕತೆ ಇರುತ್ತೆ? ದಟ್ ಈಸ್ ಲೈಟ್, ಬೆಳಕು. ಬೆಳಕಿಲ್ಲದೆ ನಮಗೇನನ್ನು ನೋಡೋದಕ್ಕೆ ಆಗೋದಿಲ್ಲ. ಕತ್ಲೆಯಲ್ಲಿ ನಿಮ್ಗೇನಾದರೂ ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದಾಗ ನಿಮಗೆ ತುಂಬ ಕಷ್ಟ ಆಗುತ್ತೆ ಏನಾದರೂ ಒಂದು ತೊಗೊಂಡು ಬಾ ಅಂದಾಗ. ಆದರೆ ಬೆಳಕಿದ್ದಾಗ ಏನಾಗುತ್ತೆ? ಯು ಕ್ಯಾನ್ ಗೋ ಈಸಿಲಿ ಆ್ಯಂಡ್ ಗೆಟ್ ದ ಥಿಂಗ್ ವಿಚ್ ಎವರ್ ಯು ವಾಂಟ್, ರೈಟ್? ಸೊ ಲೈಕ್ ದ್ಯಾಟ್ ವಾಟ್ ಹೆಲ್ಪ್ಸ್ ಅಸ್ ಟು ಸಿ ದ ಥಿಂಗ್ಸ್, ದಟ್ ಈಸ್ ಲೈಟ್. ಬೆಳಕಿನಿಂದ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು, ಸುತ್ತಮುತ್ತಲಿನ ವಸ್ತುಗಳನ್ನು ನೋಡಬಹುದು ಅಥವಾ ವೀಕ್ಷಿಸಬಹುದು. ಹೌದಾ? An object becomes visible when light emitted or reflected by it reaches our eyes. So how can we see the object? So ನಾವು ಒಂದು ವಸ್ತುವನ್ನು ಹೇಗೆ ನೋಡ್ತೀವಿ? ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ತಿರ ಇರೋ ಒಂದು ಕಂಪಾಸ್ ಬಾಕ್ಸು ಅಥವಾ ಏನೋ ಒಂದು ಬಾಕ್ಸ್, ಜ್ಯುವೆಲ್ಲರಿ ಬಾಕ್ಸು, ನೀವು ಟೇಬಲ್ ಮೇಲೆ ಕೂತ್ಕೊಂಡಿದ್ದೀರ, ಒಂದು ಸ್ಪೆಕ್ಸ್ ಬಾಕ್ಸ್ ಇದೆ ಅಲ್ಲಿ. ಸೊ ಅದು ನಿಮ್ಗೆ ಸ್ಪೆಕ್ಸ್ ಬಾಕ್ಸೆ ಅಂತ ಹೇಗೆ ಕಾಣ್ತಾ ಇದೆ? ದಟ್ ಈಸ್ ಅ ಲೈಟ್ ಫ್ರಾಮ್ ದ ಆಬ್ಜೆಕ್ಟ್. ಒಂದು ಆ ವಸ್ತುವಿನಿಂದ ನಮಗೆ ಬೆಳಕು ಬರ್ತಾ ಇರಬೇಕು. ಅ ಲೈಟ್ ಎಮಿಟೆಡ್, ದಟ್ ಈಸ್ ಆ ವಸ್ತು ಬೆಳಕನ್ನು ಕೊಡ್ತಿರಬೇಕು ಅಥವಾ ರಿಲೀಸ್ ಮಾಡ್ತಿರಬೇಕು. ಆರ್ ರಿಫ್ಲೆಕ್ಟೆಡ್ ಅಂದರೆ ಆ ವಸ್ತುವಿನ ಮೇಲೆ ಬೆಳಕು ಬಿದ್ದು ಅದು ಪ್ರತಿಫಲನಗೊಂಡು ನಮಗೆ ಕಾಣಿಸ್ತಿರತ್ತೆ. ಸೊ ಎರಡು ಥರದಿಂದ ನಾವು ಬೆಳಕನ್ನು ಅಥವಾ ಒಂದು ವಸ್ತುವನ್ನು ನೋಡ್ಬೋದು. ಒಂದು, ಆ ವಸ್ತುವಿನಿಂದ ನಮಗೆ ಬೆಳಕು ಬರ್ತಾ ಇರತ್ತೆ, ದಟ್ ಈಸ್ ಅ ಲೈಟ್ ಈಸ್ ಎಮಿಟೆಡ್, ದ ಲೈಟ್ ಈಸ್ ಎಮಿಟೆಡ್. ಓಕೆ. ಆರ್ ರಿಫ್ಲೆಕ್ಟೆಡ್ ಬೈ ಇಟ್. ರಿಫ್ಲೆಕ್ಟೆಡ್ ಅಂದರೆ ಲೈಟ್ ಹೋಗಿ ಅದು ಪ್ರತಿಫಲನಗೊಂಡು ಆ ಪ್ರತಿಫಲನವಾಗಿರುವ ಬೆಳಕು ನಮ್ಮ ಕಣ್ಣಿಗೆ ಹೋಗ್ತಾ ಇರತ್ತೆ. ಸೊ ಫ್ರಮ್ ದ್ಯಾಟ್ ವಿ ಕ್ಯಾನ್ ಸಿ ದ ಆಬ್ಜೆಕ್ಟ್. ಸೊ ಇದರಿಂದ ಅಥವಾ ಈ ರೀತಿಯ ಪ್ರಕ್ರಿಯೆಯಿಂದ ನಾವು ಏನು ಮಾಡ್ಬೋದು? ವಸ್ತುಗಳನ್ನು ನೋಡಬಹುದು. ಇದು ಬಲ್ಬು, ಇದು ಕಟ್ಟಿಗೆ, ಇದು ಕಂಪ್ಯೂಟರ್ ಅಂತ ಗೊತ್ತಾಗತ್ತೆ. ಸಿ ಹಿಯರ್ ಇನ್ ದಿಸ್ ಇಮೇಜ್. ಸೊ ಏನು ಮಾಡಿದ್ದಾರೆ ಇಲ್ಲಿ? ಈ ಇಮೇಜನ್ನು ನೋಡಿ. ಸೊ ದಿಸ್ ಈಸ್ ಅ ಬ್ಯಾಟ್ರಿ, ದಿಸ್ ಈಸ್ ಅ ಬಲ್ಬ್ ಆ್ಯಂಡ್ ದಿಸ್ ಈಸ್ ಅವರ್ ಐ. ಸೊ ಬೆಳಕು ನಮ್ಗೆ ಎಲ್ಲಿಂದ ಬರುತ್ತೆ? ಬಲ್ಬಿಂದ ಬರುತ್ತೆ. ಹೌದಾ? ಸೊ ದಿಸ್ ಈಸ್ ಅ ಲೈಟ್ ಸೋರ್ಸ್. ದ ಲೈಟ್ ಸೋರ್ಸ್, ಇಲ್ಲಿಂದ ಏನಾಗುತ್ತೆ? ಲೈಟ್ ಈಸ್ ಎಮಿಟೆಡ್ ಫ್ರಾಮ್ ದ ಲೈಟ್ ಸೋರ್ಸ್. ಲೈಟ್ ಈಸ್ ಎಮಿಟೆಡ್ ಫ್ರಾಮ್ ದ ಲೈಟ್ ಸೋರ್ಸ್ ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್? ಇಟ್ ವಿಲ್ ಆಲ್ಸೋ ಎಮಿಟೆಡ್, ದೆನ್ ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್ ಬ್ಯಾಕ್. ದಿಸ್ ಲೈಟ್ ರೇ ಈಸ್ ಆನ್ ದಿಸ್ ಆಬ್ಜೆಕ್ಟ್ ಆ್ಯಂಡ್ ಇಟ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್. ಈ ಬೆಳಕು ಎಲ್ಲಿ ಬೀಳ್ತಾ ಇದೆ? ಆ ಸೆಲ್ ಅನ್ನೋ ವಸ್ತುವಿನ ಮೇಲೂ ಬೀಳ್ತಾ ಇದೆ, ನಮ್ಮ ಕಣ್ಣಿನ ಮೇಲೂ ಬೀಳ್ತಾ ಇದೆ. ಸೊ ಲೈಟ್ ಈಸ್ ಎಮಿಟೆಡ್. ಬೆಳಕು ನಮ್ಗೆ ಹೇಗೆ ಕಾಣುತ್ತೆ? ಒಂದು, ಆ ವಸ್ತುವಿನಿಂದ ಬೆಳಕು ಬರ್ತಾ ಇರಬೇಕು, ಹಾಗೆ ಕಾಣುತ್ತೆ. ಇಲ್ಲಾಂದರೆ ಆ ವಸ್ತುವಿನಿಂದ ಬೆಳಕು ಬೇರೆ ವಸ್ತುವಿಗೆ ಬಿದ್ದು ಆ ವಸ್ತುವಿನಿಂದ ಪ್ರತಿಫಲನಗೊಂಡು ಈ ವಸ್ತು ನಮಗೆ ಕಾಣಸಿಗತ್ತೆ. ಸೊ ಲೈಟ್ ಈಸ್ ಎಮಿಟೆಡ್, ಅದರ್ವೈಸ್ ಲೈಟ್ ಈಸ್ ರಿಫ್ಲೆಕ್ಟೆಡ್. By this we can see the object. See here, in this one a torch is there. This is a duck, a toy duck. ಹೌದಾ? ಒಂದು ಪ್ಲಾಸ್ಟಿಕ್ ಬಾತುಕೋಳಿ ಇಟ್ಕೊಂಡಿದ್ದಾರೆ. ಇವನು ವೀಕ್ಷಕ. ಸೊ ಇಲ್ಲೇನಾಗಿದೆ? ಆ ಟಾರ್ಚಿಂದ ಬೆಳಕು ಆ ಬಾತುಕೋಳಿಯ ಮೇಲೆ ಬಿದ್ದಿದೆ. ಆ ಬಾತುಕೋಳಿಯಿಂದ ಬೆಳಕಿನ ಕಿರಣ ಏನಾಗಿದೆ? ರಿಫ್ಲೆಕ್ಟ್ ಅಥವಾ ಪ್ರತಿಫಲನಗೊಂಡಿದೆ. ಸೊ ಆ ಪ್ರತಿಫಲನಗೊಂಡಿರುವ ಬೆಳಕು ಈ ವೀಕ್ಷಕನ ಕಣ್ಣಿನ ಹತ್ರ ಹೋಗಿದೆ. ಸೊ ಫ್ರಾಮ್ ದ್ಯಾಟ್ ಹೀ ಕ್ಯಾನ್, ಆರ್
ಫ್ರಾಮ್ ದಟ್, ಅದರಿಂದ ಏನಾಗಿದೆ, ಅವನಿಗೆ ಬಾತುಕೋಳಿ ಕಾಣಿಸ್ತಾ ಇದೆ. ಅಂಡರ್ಸ್ಟುಡ್? ಸೊ ಹಿಯರ್ ದ ಲೈಟ್ ಈಸ್ ರಿಫ್ಲೆಕ್ಟೆಡ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ಲೈಟ್, ಥ್ರೂ ದ ರಿಫ್ಲೆಕ್ಟೆಡ್ ಲೈಟ್ ಆ್ಯನ್ ಆಬ್ಸರ್ವರ್, ವೀಕ್ಷಕ ಅಂದರೆ ಏನು, ಆಬ್ಸರ್ವರ್, ಆ್ಯನ್ ಆಬ್ಸರ್ವರ್ ಕ್ಯಾನ್ ಆಬ್ಸರ್ವ್ ದ ಡಕ್ ಟಾಯ್. Understood? Now, in this image, here it is an apple. Okay, a light from the environment or from the nature, ಪ್ರಕೃತಿಯಲ್ಲಿರುವ, ನಿಸರ್ಗದಲ್ಲಿರುವ ಅಥವಾ ಸೂರ್ಯನ ಕಿರಣಗಳು ಎಲ್ಲಿ ಬೀಳ್ತಾ ಇದೆ, ಆಪಲ್ ಮೇಲೆ ಬೀಳ್ತಾ ಇದೆ. ಸೊ ಆ ಬೆಳಕು ಪ್ರತಿಫಲನಗೊಂಡು ಆ ಪ್ರತಿಫಲನದ ಬೆಳಕಿನ ಕಿರಣಗಳಿಂದ ನಾವು ಆಪಲ್ನ ನೋಡಬಹುದು. ಸೊ ಹಿಯರ್ ದ ರಿಫ್ಲೆಕ್ಟೆಡ್ ಲೈಟ್, ಥ್ರೂ ದ ರಿಫ್ಲೆಕ್ಟೆಡ್ ಲೈಟ್ ವಿ ಕ್ಯಾನ್ ಸಿ ದ ಆಬ್ಜೆಕ್ಟ್. ಸೊ ವಿ ಕ್ಯಾನ್ ಸಿ ದ ಆಬ್ಜೆಕ್ಟ್ ಬೈ ಎಮಿಟೆಡ್ ಲೈಟ್, ಅಂದರೆ ಒಂದು ವಸ್ತುವಿನಿಂದ ಬೆಳಕು ಎಮಿಟ್ ಆದರೆ, ರಿಲೀಸ್ ಆದರೆ ನಾವು ಆ ಆಬ್ಜೆಕ್ಟನ್ನು ನೋಡ್ಬೋದು, ಅಥವಾ ಆ ಬೆಳಕು ಬೇರೆ ವಸ್ತುವಿನ ಮೇಲೆ ಬಿದ್ದು ಪ್ರತಿಫಲನಗೊಂಡಾಗ ನಮಗೆ ಆ ವಸ್ತುವನ್ನು ವೀಕ್ಷಣೆ ಮಾಡಬಹುದು. ಸೊ ಬೈ ಟೂ ಮೆಥಡ್ಸ್ ವಿ ಕ್ಯಾನ್ ಸಿ ದ ಆಬ್ಜೆಕ್ಟ್, ದಟ್ ಈಸ್ ಬೈ ಎಮಿಷನ್, ಎಮಿಟೆಡ್, ಆರ್ ಬೈ ರಿಫ್ಲೆಕ್ಷನ್, ದಟ್ ಈಸ್ ರಿಫ್ಲೆಕ್ಟೆಡ್. ನೆಕ್ಸ್ಟ್, ವಾಟ್ ಈಸ್ ದಿಸ್ ರಿಫ್ಲೆಕ್ಷನ್? ಅವಾಗಿಂದ ಮೇಡಮ್ ಪ್ರತಿಫಲನ ಅಂತ ಅಂತಿದ್ದಾರೆ. ಏನಿದು ಪ್ರತಿಫಲನ ಅಂದರೆ? ಹೌದಾ, ದಟ್ ಈಸ್ ರಿಫ್ಲೆಕ್ಷನ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಫ್ಲೆಕ್ಷನ್? ಇದರ ಅರ್ಥ ಏನು? ಫಾರ್ ಎಕ್ಸಾಂಪಲ್, let us consider a mirror. Okay, this is a mirror. So what happens here? We have 3 types of materials. 6th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀವಿ. ನಮಗೆ 3 ತರಹದ ವಸ್ತುಗಳು ಕಾಣಸಿಗ್ತವೆ ಬೆಳಕಿನ ಆಧಾರದ ಮೇಲೆ. ಒನ್ ಇಸ್ ಟ್ರಾನ್ಸ್ಪರೆಂಟ್, ಅಂದರೆ ಪಾರದರ್ಶಕ ವಸ್ತುಗಳು. ಅದರ್ ಒನ್ ಇಸ್ ಟ್ರಾನ್ಸ್ಲೂಸೆಂಟ್, ಅರೆ ಪಾರದರ್ಶಕ ವಸ್ತುಗಳು. ನೆಕ್ಸ್ಟ್ ಒನ್ ಇಸ್ ಒಪೇಕ್, ಅಪಾರದರ್ಶಕ ವಸ್ತುಗಳು. ಹೌದಾ? ದಟ್ ಈಸ್ ಟ್ರಾನ್ಸ್ಪರೆಂಟ್, ಪಾರದರ್ಶಕ ಮೀನ್ಸ್ ದೀಸ್ ಮಟೀರಿಯಲ್ಸ್ ಅ ಲೈಟ್ ವಿಲ್ ಪಾಸ್ ಈಸಿಲಿ. ಇಂಥ ವಸ್ತುಗಳಿಂದ ಲೈಟು ಅಥವಾ ಬೆಳಕು ತುಂಬ ಈಸಿಯಾಗಿ ಪಾಸ್ ಆಗುತ್ತೆ. ಟ್ರಾನ್ಸ್ಲೂಸೆಂಟ್, ಅರೆ ಪಾರದರ್ಶಕ, ಅಂದರೆ ಕಂಪ್ಲೀಟ್ ಬೆಳಕು ಪಾಸ್ ಆಗಲ್ಲ. ಅರೆ ಪಾರದರ್ಶಕ ಅಂದರೆ ಸ್ವಲ್ಪ ಪ್ರಮಾಣದ ಬೆಳಕು ಪಾಸ್ ಆಗತ್ತೆ. ಹಿಯರ್ ಟ್ರಾನ್ಸ್ಪರೆಂಟ್ example is what? White screen. Okay, translucent example is we can say butter paper. Opaque, kattige, kabbina, that is aparadharshaka, means light cannot be passed through these materials. So what happens here? Mirror, that is ಕನ್ನಡಿ, ಮಿರರ್ ಏನಂತೀವಿ ಅಲ್ಲ, ಆ ಮಿರರ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಒಪೇಕ್ ಆರ್ ಅಪಾರದರ್ಶಕ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಒಪೇಕ್ ಮಟೀರಿಯಲ್, ಅಪಾರದರ್ಶಕ ವಸ್ತುವಿನಿಂದ ಮಿರರನ್ನು ಮಾಡಲ್ಪಟ್ಟಿರ್ತಾರೆ. ಸೊ ವಾಟ್ ಹ್ಯಾಪನ್ಸ್ ದೇರ್? ಅಪಾರದರ್ಶಕ ವಸ್ತುವಿಂದ ಮಾಡುವಾಗ ಆ ವಸ್ತುವಿನಿಂದ ಲೈಟ್ ಪಾಸ್ ಆಗಲ್ಲ, ಅಂದರೆ ಆ ವಸ್ತುವಿನಿಂದ ಲೈಟು ಪಾಸ್ ಆಗಲ್ಲ, ಅದಕ್ಕೆ ಅಪಾರದರ್ಶಕ ಅಂತಾರೆ. ಸೊ ದ ಬೆಸ್ಟ್ ಎಕ್ಸಾಂಪಲ್ ಐ ಗೇವ್ ಇಸ್ ದ mirror, right? So what happens when light falls on a mirror? Consider this as a mirror. Okay, the light from the torch is incident, that is ಬೀಳ್ತಾ ಇದೆ. ಲೈಟ್ ಏನಾಗ್ತಾ ಇದೆ? ಟಾರ್ಚ್ ಇಂದ ಕನ್ನಡಿಯ ಮೇಲೆ ಅಥವಾ ಪ್ಲೇನ್ ಮಿರರ್ ಮೇಲೆ ಬೀಳ್ತಾ ಇದೆ. Then again you can see here a ray of light is reflected back. ಇಲ್ಲೇನಾಗಿದೆ? ಈ ಡೈರೆಕ್ಷನ್ ಇಂದ ಲೈಟ್ ಬಂದು, ಹೌದಾ, ಈ ದಿಕ್ಕಿನಿಂದ ಲೈಟ್ ಬರ್ತಾ ಇದೆ. ಇಲ್ಲಿ ಬಂದು ಏನಾಗಿದೆ? ಅದು ಯಾವಾಗ ಮಿರರನ್ನು ಅಥವಾ ಕನ್ನಡಿಯನ್ನು ಟಚ್ ಆಗುತ್ತೋ ಅವಾಗ ಏನಾಗುತ್ತೆ? ಅ ಲೈಟ್ ವಿಲ್ ಬೆಂಡ್. ಏನಾಗಿದೆ ಇಲ್ಲಿ? ಲೈಟ್ ವಿಲ್ ಬೆಂಡ್, ಬೆಳಕಿನ ಕಿರಣ ಏನಾಗಿದೆ? ಬೆಂಡ್ ಆಗಿದೆ. ಹೌದಾ? ಸೊ ದಿಸ್ ಬೆಂಡಿಂಗ್ ಫಿನೋಮಿನನ್ ಆಫ್ ಲೈಟ್, ಈ ರೀತಿ ಬೆಂಡ್ ಆದಾಗ ಅದೇನಾಗುತ್ತೆ? ಲೈಟ್ ಅಗೇನ್ ದ ಲೈಟ್ ವಿಲ್ ಕಮ್ ಲೈಕ್ ದಿಸ್. ಲೈಟ್ ಬೌನ್ಸಸ್, ಪುಟಿಯತ್ತೆ ಅಂತ ಹೇಳ್ತೀವಿ. ಹೌದಾ? ಬಾಲ್ನ ನೀವು ಒಗೆದಾಗ ಪುಟುದು ಮತ್ತೆ ಬರುತ್ತಲ್ವಾ? ಲೈಕ್ ದ್ಯಾಟ್ ಅ ಲೈಟ್ ವಿಲ್ ಬೌನ್ಸ್ ಆ್ಯಂಡ್ ರಿಫ್ಲೆಕ್ಟೆಡ್, ಮತ್ತೆ ವಾಪಸ್ ಬರುತ್ತೆ ಹೀಗೆ. ದಟ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್. ಈ ಕ್ರಿಯೆಗೆ ನಾವೇನಂತ ಕರಿತೀವಿ? ರಿಫ್ಲೆಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ರಿಫ್ಲೆಕ್ಷನ್. ಸೊ when light falls on a polished or a shiny surface,
ಕನ್ನಡಿ ಏನು ಶೈನಿ ಆಗಿರುತ್ತೆ ಹೌದಾ. ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಬೆಳಕು ಶೈನಿ ಸರ್ಫೇಸ್, ಶೈನ್ ಆಗಿರುವ ವಸ್ತುವಿನ ಮೇಲೆ ಅಥವಾ ಪಾಲಿಶ್ ಆಗಿರುವ ವಸ್ತುವಿನ ಮೇಲೆ ಬಿದ್ದಾಗ ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ, ಅದು ಬೆಂಡ್ ಆಗುತ್ತೆ. ಆ ಕ್ರಿಯೆಗೆ ನಾವೇನಂತ ಕರಿತೀವಿ, ಪ್ರತಿಫಲನ ಅಂತ ಕರಿತೀವಿ. ದಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್. So projector also, what happens there? Here this is a torch. Okay, torch, the light from the torch is fallen on some material. From this material the light is changing its direction. ಓಕೆ, ಸೊ ಈ ಆ್ಯಂಗಲ್ ಅಥವಾ ಈ ಕೋನಕ್ಕೆ ಯಾವ ರೀತಿ ಆ ಬೆಳಕು ತನ್ನ ದಿಕ್ಕನ್ನು ಬದಲಾಯಿಸುತ್ತೋ ಆ ದಿಕ್ಕಿನ ಕೋನಕ್ಕೆ ಏನಾಗುತ್ತೆ, ದಿಸ್ ಇಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇದಕ್ಕೇನಂತಾರೆ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಅಂತಾರೆ. I will just clear this. Okay, here, see here, from torch a light is falling on the mirror. ಇನ್ಸಿಡೆಂಟ್ ಅಂದರೆ ಒಂದು ವಸ್ತುವಿನಿಂದ ಅಲ್ಲಿ ಅದೇನಾಗಿದೆ, ಬಿದ್ದಿದೆ, ಬೆಳಕಿನ ಕಿರಣ ಅಲ್ಲಿ ಬಿದ್ದಿದೆ. ಇನ್ಸಿಡೆಂಟ್ ರೇ. ಅಂಡರ್ಸ್ಟುಡ್? ಸೊ ಆ್ಯಂಡ್ ದಿಸ್ ಈಸ್ ಅ ರಿಫ್ಲೆಕ್ಟೆಡ್ ರೇ ಅಂದರೆ ಪ್ರತಿಫಲನ ಹೊಂದಿರುವ ಬೆಳಕಿನ ಕಿರಣ. ಇದು ಬಿದ್ದಿರುವ ಬೆಳಕಿನ ಕಿರಣ, ಹೌದಾ. ದೆನ್ ವಿ ವಿಲ್ ಡ್ರಾ ಅ ಇಮ್ಯಾಜಿನರಿ ಲೈನ್ ವಿಚ್ ಈಸ್ ಕಾಲ್ಡ್ ಆಸ್ ನಾರ್ಮಲ್. ಇವೆರಡೂ ರೇಗಳ ಮಧ್ಯೆ ನಾವೇನು ಮಾಡುವ, ಒಂದು ಕಾಲ್ಪನಿಕವಾದಂತಹ ಒಂದು 90 ಡಿಗ್ರಿ ಲೈನನ್ನು ತೆರೆದಾಗ ವಾಟ್ ಹ್ಯಾಪನ್ಸ್, ದ ಟೂ ಆ್ಯಂಗಲ್ಸ್ ವಿ ವಿಲ್ ಗೆಟ್, ಎರಡು ಕೋನಗಳು ಸಿಗ್ತವೆ, ಹೌದಾ. ದ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಅಂದರೆ ನಾರ್ಮಲ್ ಮತ್ತು ಬೆಳಕಿನ ಕಿರಣ ಬೀಳತ್ತಲ್ಲ ಆ ರೇ, ಬೆಳಕಿನ ಕಿರಣ ಬಿದ್ದಿರುವ ರೇ. ದ ಆ್ಯಂಗಲ್ ಬಿಟ್ವೀನ್ ದ ನಾರ್ಮಲ್, ದಟ್ ಈಸ್ ಇಮ್ಯಾಜಿನರಿ ಲೈನ್, ಕಾಲ್ಪನಿಕವಾಗಿ ನಾವು ತೆರೆದಂತಹ 90 ಡಿಗ್ರಿ ಲೈನು ಮತ್ತು ಬೆಳಕಿನ ಕಿರಣ ಬಿದ್ದಿರುವ ಲೈನ್ ಅಥವಾ ರೇ, ಇವೆರಡರ ನಡುವೆ, ದಟ್ ಈಸ್ ದ ಆ್ಯಂಗಲ್, ಈ ಕೋನಕ್ಕೆ ನಾವೇನಂತ ಕರಿತೀವಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ದಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ, ದ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ಎಂದ್ರೇನು, ಬೆಳಕಿನ ಕಿರಣ ಬೀಳುವ ಇನ್ಸಿಡೆಂಟ್ ರೇ, ಆ್ಯಂಡ್ ದ ನಾರ್ಮಲ್, ದಿಸ್ ಬ್ಲ್ಯಾಕ್ ಕಲರ್ is normal, and the normal ray is called as angle of incidence. This is called as angle of incidence. Okay, so here this arrow mark, what you can see, okay, this is called as angle of incidence. The angle between the reflected ray, this is a reflected ray, right? This is a reflected ray. The angle between the reflected ray and the normal. The angle between the reflected ray and the normal ಅಂದರೆ ಪ್ರತಿಫಲನಗೊಂಡಿರುವ ಬೆಳಕಿನ ಕಿರಣ ಮತ್ತು ನಾರ್ಮಲ್, ಇವೆರಡರ ನಡುವೆ ಫಾರ್ಮ್ ಆದ ಅಥವಾ ಆಗುವ ಕೋನಕ್ಕೆ ಏನಂತಾರೆ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ದಿಸ್ ಇಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಅಂಡರ್ಸ್ಟುಡ್? ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ನಾರ್ಮಲ್ ಅಂದರೆ ಈ ನಾರ್ಮಲ್ ಅಂದರೆ ಏನು, ಇದು ಕಾಲ್ಪನಿಕವಾದಂತಹ 90 ಡಿಗ್ರಿ ಲೈನು. ಎದರ ನಡುವೆ ಹಾಕಿರ್ತೀವಿ, ಅದು ಬೌನ್ಸ್ ಆಗಿರುತ್ತಲ್ಲ, ಬೆಳಕಿನ ಕಿರಣ ಪುಟಿಯತ್ತಲ್ಲ, ಅದರ ನಡುವೆ 90 ಡಿಗ್ರಿ ಲೈನನ್ನು ಹಾಕಿರ್ತೀವಿ. ಪ್ರತಿಫಲನಗೊಂಡಿರುವ ರೇ, ಹೌದಾ, ಮತ್ತು ಬೆಳಕಿನ ಕಿರಣ ಬಿದ್ದಿರುವ ರೇ. ಸೊ ಇವೆರಡು ರೇಗಳ ನಡುವೆ ಕಾಲ್ಪನಿಕವಾದಂತಹ ಒಂದು 90 ಡಿಗ್ರಿ ಲೈನನ್ನು ಎಳೆದಿರ್ತೀವಿ, ಅದಕ್ಕೆ ನಾರ್ಮಲ್ ಅಂತ ಅಂತೀವಿ. ದ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ, ಬೆಳಕಿನ ಕಿರಣ ಬಿದ್ದಿರುವ ರೇ, ಹೌದಾ, ಆ ವಸ್ತುವಿನಿಂದ ಡೈರೆಕ್ಟಾಗಿ, ದ ಲೈಟ್ ಫಾಲಿಂಗ್ ಫ್ರಮ್ ದ ಸೋರ್ಸ್ ಆಫ್ ಅ ಲೈಟ್, ದ ರೇ ಫಾಲಿಂಗ್ ಫ್ರಮ್ ದ source of a light is called incident ray. The angle between incident ray and the normal, the angle between incident ray and the normal is called as angle of incidence, okay. Then the angle between the reflected ray, the angle between the reflected ray and the normal, angle between reflected ray and the normal is called as angle of reflection. Okay,
So here what happens, this angle of incidence ಮತ್ತೆ angle of reflection ಇವೆರಡರ ನಡುವೆ ಏನದು ಇರುವ ಕೋನ ಮತ್ತು ಇವೆರಡರ ನಡುವೆ ಇರುವ ಕೋನ ಇವೆರಡು ಏನಿರ್ತವೆ ಈಕ್ವಲ್ ಆಗಿರ್ತವೆ. that is angle of incidence will be equal to angle of reflection. ಇದು 40 ಡಿಗ್ರಿ ಇದ್ರೆ if it is 40 degree this will be also 40 degree. if this is 30 degree this will be also 30 degree. So this is a first law of reflection. What is the first law of reflection? that is angle of incidence. angle of incidence ಏನಂತ ಕರೀತಾರೆ I ಅಂತ ಕರೀತಾರೆ. angle of reflection ಗೆ small r. ಆಂಗಲ್ ಆಫ್ ಇನ್ಸಿಡೆನ್ಸ್ನ ಹೇಗೆ ಗುರುತಿಸ್ತಾರೆ, ಸ್ಮಾಲ್ ಐ ಇಂದ ಗುರುತಿಸ್ತಾರೆ. ಆಂಗಲ್ ಆಫ್ ರಿಫ್ಲೆಕ್ಷನ್ಗೆ ಹೇಗೆ ಗುರುತಿಸ್ತಾರೆ, ಸ್ಮಾಲ್ ಆರ್ ಇಂದ ಗುರುತಿಸ್ತಾರೆ. ಸೊ ದ ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆರ್. ಅವೆರಡರ ಕೋನ ಏನಾಗುತ್ತೆ, ಸಮವಾಗಿರುತ್ತೆ. ಸೊ ದಿಸ್ ಈಸ್ ಅ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಸೆಕೆಂಡ್ ಲಾ, ವಾಟ್ ಈಸ್ ಅ ಸೆಕೆಂಡ್ ಲಾ? ಸೆಕೆಂಡ್ ಲಾ ಇಸ್ ಹಿಯರ್ ದ ಇನ್ಸಿಡೆಂಟ್ ರೇ ಅಂದರೆ ಲೈಟ್ ಸೋರ್ಸಿನ ಮೂಲಕ ಬೀಳುತ್ತಿರುವ ಬೆಳಕಿನ ಕಿರಣ ಮತ್ತು ಪ್ರತಿಫಲನಗೊಂಡಿರುವ ಕಿರಣ ದಟ್ ಈಸ್ ಬೆಳಕಿನ ಕಿರಣ ಮತ್ತು ಕಾಲ್ಪನಿಕವಾಗಿ ಡ್ರಾ ಮಾಡುವ ನಾರ್ಮಲ್ ರೇ. ದಿಸ್ ಈಸ್ ಅ ನಾರ್ಮಲ್ ರೇ, ರೈಟ್? ಸೊ ಇವೆಲ್ಲ ರೇಸ್ಗಳು ಏನಾಗಿರುತ್ತೆ, ಒಂದೇ ಪ್ಲೇನಲ್ಲಿ ಇರುತ್ತೆ. ದೇ ಆಲ್ ವಿಲ್ ಬಿ ಇನ್ ಒನ್ ಪ್ಲೇನ್. ಅದು ಈ ರೀತಿ ಒಂದು, ಈ ರೀತಿ ಒಂದು, ಈ ರೀತಿ ಒಂದು ಇರಲ್ಲ. ಎಲ್ಲವೂ ಸಮವಾಗಿ ಎಲ್ಲಿರ್ತವೆ, ಒಂದೇ ಪ್ಲೇನಲ್ಲಿ ಇರ್ತವೆ. ಸೊ ದಿಸ್ ಇಸ್ ಅ ಸೆಕೆಂಡ್ ಲಾ. ಸೊ ಫಸ್ಟ್ ಲಾ ಈಸ್ the angle of reflection, the angle of incidence is equal to angle of reflection. I repeat, the angle of incidence is equal to angle of reflection. Then the second law of reflection is the normal, that is an imaginary line, normal, incident ray and the reflected ray. Normal, incident ray and the reflected ray, all rays lie in the same plane. All rays lie in the same plane. Understood? The first law is angle of incidence will be equal to angle of reflection. The second law is the incident ray, the normal and the reflected ray will be in the same plane. Yeah. See here. The laws of reflection. The angle of incidence is equal to angle of reflection. See here, you can see this is R, this is I, this is I, this is R. Both angles will be equal always. This is a incident ray, ಬೀಳುವ ಕಿರಣ. This is a reflected ray, ಪ್ರತಿಫಲನಗೊಂಡಿರುವ ಕಿರಣ. Understood? These all lie in a same plane. ಎಲ್ಲ ರೇಸ್ಗಳು ಒಂದೇ ಪ್ಲೇನಲ್ಲಿ ಇರ್ತವೆ ಅಂತ ಹೇಳ್ತಾರೆ. ದಟ್ ಈಸ್ ಅ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್. ಹಿಯರ್ ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ಅ ಲೇಸರ್ ಲೈಟ್. ಓಕೆ, ಯು ಕ್ಯಾನ್ ಸಿ ಅ ರೆಡ್ ಕಲರ್ ಲೈಟ್ ಇಸ್ ಫಾಲಿಂಗ್ ಹಿಯರ್. ದಿಸ್ ಈಸ್ ಅ ಆಂಗಲ್ ಆಫ್ ಇನ್ಸಿಡೆನ್ಸ್. ಈ ಮಧ್ಯೆ ಇರೋದು ನಾರ್ಮಲ್, 0 ಅಂತ ಇದೆಯಲ್ಲ ಅದು ನಾರ್ಮಲ್. ಹೌದಾ? ಒಂದು ನಿಮಿಷ. ಸಿ ಹಿಯರ್, ದಿಸ್ ಈಸ್ ಅ laser light which is fallen, okay, and the middle line 0, at 0 it is a normal. The laser beam of light when it falls, this here it will be mirror. Mirror, light source. Okay, here what happens, a light falling from a source of a light falls on a mirror, then it changes its direction. That is nothing but a reflection, right? So the light falls on a 20 degree. The light falls here, you can see it is a 20 degree. It is 20 degree. So the angle of incidence, that is I and R.
I and R, E will be equal to 20 degree. Okay, see here the angle of reflection, ಲೈಟ್ ಯಾವ ಡಿಗ್ರಿಗೆ ಫಾಲ್ ಆಗಿದೆ, 20ಗೆ ಫಾಲ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೂ 20 ಇದೆ. ಓಕೆ, ದೆನ್ the angle of reflection ಎಲ್ಲಿ fall ಆಗಿದೆ, it is also fallen on 20 degree. So this shows that angle of incidence will be equal to angle of reflection. Okay, yeah. Then image formed by a plane mirror, ಪ್ಲೇನ್ ಆಗಿರೋ ಮಿರರನ್ನು ತಗೊಂಡಾಗ ಅಲ್ಲಿ ಯಾವ ರೀತಿಯಾದಂತಹ ಚಿತ್ರ ಬರುತ್ತದೆ, ದಟ್ ಈಸ್ ಅ ಇಮೇಜ್, ರೈಟ್. ದ ಇಮೇಜ್ ಈಸ್ ಎರೆಕ್ಟ್, ದ ಇಮೇಜ್ ಈಸ್ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್. ಓಕೆ, ಲೆಟ್ ಮೀ ಟೇಕ್, yeah, here let us take a mirror. This is a mirror, okay, and this is a object. Let us name object as A, B. Object is A and B. So from the object a light rays are, from the object a light rays are falling on the mirror. From the object light rays are falling on a mirror. That is a incident ray. ಬೆಳಕಿನ ಕಿರಣಗಳು ಯಾವ ಮಿರರ್ ಮೇಲೆ ಬಿದ್ದಿದ್ದಾವೆ ಅವಕ್ಕೆ ಅಂತೀವಿ ಇನ್ಸಿಡೆಂಟ್ ರೇ ಅಂತ ಅಂತೀವಿ. ಇನ್ಸಿಡೆಂಟ್, ಬೀಳುವ. ಓಕೆ, ಸೊ ಲೆಟ್ ಅಸ್ ಟೇಕ್ ದೀಸ್ ಆಸ್, ನಮ್ಮ ಕನ್ವೀನಿಯನ್ಸ್ಗೆ ಇವನ್ನ ಏನಂತ ತಿಳ್ಕೊಳ್ಳೋಣ, ಎ ಪಿ ಅಂತ ತಿಳ್ಕೊಳ್ಳೋಣ, ಎ ಕ್ಯೂ ಅಂತ ತಿಳ್ಕೊಳ್ಳೋಣ. ಸೊ ಎ ಪಿ ಈಸ್ ಅ ಇನ್ಸಿಡೆಂಟ್ ರೇ ಫಾಲಿಂಗ್ ಆನ್ ಅ ಮಿರರ್. ಓಕೆ, ಎ ಪಿ ಈಸ್ ಅ ಇನ್ಸಿಡೆಂಟ್ ರೇ ಫಾಲಿಂಗ್ ಆನ್ ಅ ಮಿರರ್. Then BQ is an incident ray. Okay, BQ. Let us make like this to avoid the confusion. BQ is an incident ray falling on a mirror. Okay, so here what happens? These are reflected back. ಇವೇನಾಗ್ತಾ ಇವೆ, ಪ್ರತಿಫಲನಗೊಳ್ತಾ ಇವೆ. These are reflected back. So let us take these as ಪ್ರತಿಫಲನಗೊಂಡಿರುವ ರೇಸ್ನ, ರಿಫ್ಲೆಕ್ಟೆಡ್ ರೇಸ್ನ ಎಕ್ಸ್ ವೈ ಅಂತ ತಿಳ್ಕೊಳ್ಳೋಣ. ಸೊ ಪಿ ಎಕ್ಸ್ ಈಸ್ ಅ ರಿಫ್ಲೆಕ್ಟೆಡ್ ರೇ, ಕ್ಯೂ ವೈ ಈಸ್ ಅ ರಿಫ್ಲೆಕ್ಟೆಡ್ ರೇ. ಹೌದಾ? ಸೊ ವೆನ್ ದೀಸ್ ಪಾಯಿಂಟ್ಸ್ ವಿಲ್ ಬಿ ರಿಫ್ಲೆಕ್ಟೆಡ್ ಆರ್ ವೆನ್ ದೀಸ್ ಪಾಯಿಂಟ್ಸ್ ವಿಲ್ ಬಿ ಎಕ್ಸ್ಟೆಂಡೆಡ್, ಈ ಪಾಯಿಂಟ್ಸನ್ನು ನಾವು ಇಮ್ಯಾಜಿನ್ ಆಗಿ ಎಕ್ಸ್ಟೆಂಡ್ ಮಾಡಿದಾಗ, ಈ ರಿಫ್ಲೆಕ್ಟೆಡ್ ರೇನ ಎಕ್ಸ್ಟೆಂಡ್ ಮಾಡಿದಾಗ ಅ ಇಮೇಜ್ ವಿಲ್ ಬಿ ಫಾರ್ಮ್ಡ್, ಈ ವಸ್ತುವಿನ ಚಿತ್ರ ಸಿಗತ್ತೆ. ಇಮೇಜ್ ಆಫ್ ಎ ಬಿ ವಿಲ್ ಬಿ ಫಾರ್ಮ್ಡ್ ಆನ್ ಅ ಮಿರರ್. ಓಕೆ, ಸೊ ದ ಹೈಟ್ ಆಫ್ ದಿಸ್ ಇಮೇಜ್, ಲೆಟ್ ಅಸ್ ಟೇಕ್ ದ ಹೈಟ್ ಆಫ್ ದಿಸ್ ಇಮೇಜ್, ಇದರ ಹೈಟ್ ಎಚ್ ಅಂತ ತಿಳ್ಕೊಳ್ಳೋಣ. ಸೊ ಚಿತ್ರದ ಹೈಟು ಎಷ್ಟಿರುತ್ತೆ, ಎಚ್ ಇರುತ್ತೆ. ನಾವು ಪ್ರತಿಫಲನಗೊಂಡಿರುವ ರೇಸ್ನ ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಿದಾಗ, ಆ ಲೈನ್ಗಳನ್ನು ಎಳೆದಾಗ ಅವು ಒಂದು ಪಾಯಿಂಟಿಗೆ ಮೀಟ್ ಆಗುತ್ತೆ, ಅಲ್ಲಿ ನಮಗೆ ಚಿತ್ರ ಕಾಣಿಸುತ್ತೆ. ಇದರದ್ದು ಎ ಬಿ ವಸ್ತುವಿನ ಚಿತ್ರ ಕಾಣಿಸುತ್ತೆ. ಸೊ ಇಟ್ ವಿಲ್ ಬಿ ದ ಹೈಟ್ ಆಫ್ ದ ಆಬ್ಜೆಕ್ಟ್, ವಸ್ತುವಿನ ಹೈಟು ಮತ್ತು ಇಮೇಜ್ ಚಿತ್ರವಿರುವ ಹೈಟ್ ಏನಿರುತ್ತೆ, ಎರಡೂ ಸೇಮ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್, ಅಂದರೆ ಇದು ರೈಟ್ ಸೈಡ್ ಇತ್ತಿದ್ರೆ ಇದು ಲೆಫ್ಟ್ ಸೈಡ್ ಇರುತ್ತೆ, ಇದು ಲೆಫ್ಟ್ ಸೈಡ್ ಇದ್ದರೆ ಇದು ರೈಟ್ ಸೈಡ್ ಇರುತ್ತೆ, ಉಲ್ಟಾ. ದಟ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಸೊ ದಿಸ್ ಫಿನೋಮಿನನ್ ಇಸ್ ಕಾಲ್ಡ್ ಆಸ್ ಲ್ಯಾಟ್ರಲ್ ಇನ್ವರ್ಷನ್. ದಿಸ್ ಇಸ್ ಕಾಲ್ಡ್ ಆಸ್ ಲ್ಯಾಟ್ರಲ್ ಇನ್ವರ್ಷನ್. ಓಕೆ, this is called as lateral inversion, and the image form, ಇದೇನು ಚಿತ್ರ ಫಾರ್ಮ್ ಆಗಿರುತ್ತಲ್ಲ, ಇಟ್ ವಿಲ್ ಬಿ ವರ್ಚುವಲ್ ಇಮೇಜ್ ಅಂತ ಅಂತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ವರ್ಚುವಲ್ ಇಮೇಜ್. ಈ ಚಿತ್ರಕ್ಕೆ ಏನಂತ ಕರಿತೀವಿ,
ವರ್ಚುವಲ್ ಅಂತ ಹೇಳ್ತೀವಿ. ವರ್ಚುವಲ್ ಇಮೇಜ್. ಕೆನಾಟ್ ಬಿ ಆಪ್ಟೇನ್ಡ್ ಆನ್ ಅ ಸ್ಕ್ರೀನ್ ಮೇಲೆ ಅದು ನಮಗೆ ಸಿಗಲ್ಲ. ದ ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್, ಅಂದರೆ ನೀವು ಎಡಗೈ ಎತ್ತಿದ್ರೆ ಚಿತ್ರದಲ್ಲಿ ಬಲಗೈ ಕಾಣಿಸುತ್ತೆ, ಬಲಗೈ ಎತ್ತಿದ್ರೆ ಚಿತ್ರದಲ್ಲಿ ಎಡಗೈ ಅನಿಸುತ್ತೆ. ದ ಇಮೇಜ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್ ಆಸ್ ದ ಆಬ್ಜೆಕ್ಟ್ ಇನ್ ಫ್ರಂಟ್ ಆಫ್ ಇಟ್. ಮಿರರಿಂದ ಆ ಆಬ್ಜೆಕ್ಟು ಎಷ್ಟು ದೂರದಲ್ಲಿರುತ್ತೋ ಅಷ್ಟೇ ದೂರದಲ್ಲಿ ಆ ಆಬ್ಜೆಕ್ಟಿನ ಚಿತ್ರ ಮಿರರಿಂದ ಇರುತ್ತೆ. ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮಿರರ್ ಆ್ಯಂಡ್ ದ ಆಬ್ಜೆಕ್ಟ್ ಆ್ಯಂಡ್ ದ ಇಮೇಜ್ ಆ್ಯಂಡ್ ದ ಆಬ್ಜೆಕ್ಟ್ ವಿಲ್ ಬಿ ಸೇಮ್. ಓಕೆ, ನಾ here you can see in this image, concentrate on this image. Okay, so here this is a light source or this is a object. Candle is a object. The light rays are incident on a mirror. This is a mirror. A blue color ray is a mirror. The light rays from the candle is incident. ಕ್ಯಾಂಡಲ್ ಇಂದ ಬೆಳಕಿನ ಕಿರಣಗಳು ಮಿರರ್ ಅಥವಾ ಕನ್ನಡಿಯ ಮೇಲೆ ಬೀಳ್ತಾ ಇವೆ. ದೆನ್ ದ ಲೈಟ್ ರೇಸ್ ಆರ್ ಬೆಂಡಿಂಗ್ ಬ್ಯಾಕ್, ದಟ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್. ಲೈಟ್ ರೇಸ್ ಏನಾಗ್ತವೆ, ಇಲ್ಲಿ ಮಿರರ್ನ ಟಚ್ ಮಾಡಿದ ಮೇಲೆ ಅವು ಪ್ರತಿಫಲನಗೊಳ್ತಾ ಇವೆ. ದೀಸ್ ಆರ್ ರಿಫ್ಲೆಕ್ಟೆಡ್ ಬ್ಯಾಕ್. ವೆನ್ ವಿ ಎಕ್ಸ್ಟೆಂಡ್ ದೀಸ್ ರಿಫ್ಲೆಕ್ಟೆಡ್ ರೇಸ್, ಈ ರಿಫ್ಲೆಕ್ಟೆಡ್ ರೇಸ್ ಪ್ರತಿಫಲನಗೊಂಡಿರುವ ಬೆಳಕಿನ ಕಿರಣವನ್ನು ಎಕ್ಸ್ಟೆಂಡ್ ಮಾಡಿದಾಗ ದೀಸ್ ವಿಲ್ ಮೀಟ್ ಆಟ್ ಅ ಪಾಯಿಂಟ್, ಅದು ಒಂದು ಪಾಯಿಂಟಿಗೆ ಮೀಟ್ ಆಗುತ್ತೆ. ಅಲ್ಲಿ ಕ್ಯಾಂಡಲ್ನ ಚಿತ್ರ ಅಥವಾ ದಟ್ ಈಸ್ ದ ಇಮೇಜ್ ಆಫ್ ಕ್ಯಾಂಡಲ್ ವಿಲ್ ಬಿ ಫಾರ್ಮ್ಡ್. ಓಕೆ, ಸೊ ದ ಇಮೇಜ್ ಈಸ್ ಎರೆಕ್ಟ್, ನೆಟ್ಟಗೆ ಅಥವಾ ಸೇಮ್ ಆಗಿರುತ್ತೆ. ದ ಇಮೇಜ್ ಈಸ್ ಸೇಮ್ ಸೈಜ್, ಇದರದ್ದು ಸೈಜ್ ಎಷ್ಟಿರುತ್ತೋ ಚಿತ್ರದ ಸೈಜು ಅಷ್ಟೇ ಇರುತ್ತೆ. ದ ಇಮೇಜ್ ಈಸ್ ಅಟ್ ದ ಸೇಮ್ ಡಿಸ್ಟೆನ್ಸ್, ಅಂದರೆ ವಸ್ತು ಮತ್ತು ಕನ್ನಡಿಯ ನಡುವೆ ಇರುವ ಅಂತರ, ಕನ್ನಡಿ ಮತ್ತು ಚಿತ್ರದ ನಡುವೆ, ಚಿತ್ರ ಫಾರ್ಮ್ ಆಗಿರುತ್ತಲ್ಲ ಅದರ ನಡುವೆ ಇರುವ ಅಂತರ ಏನಾಗಿರುತ್ತೆ, ಪ್ರತಿಬಿಂಬ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಇದರ ನಡುವೆ ಇರುವ ಅಂತರ ಸೇಮ್ ಆಗಿರುತ್ತೆ. ದ ಇಮೇಜ್ ಈಸ್ ವರ್ಚುವಲ್, ಅಂದರೆ ಇದನ್ನು ಯಾವುದೇ ರೀತಿಯಾದಂಥ ಸ್ಕ್ರೀನ್ ಮೇಲೆ ನಾವು ಕಾಣಸಿಗೋದಿಲ್ಲ. ದ ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್, ದಟ್ ಐ ಸೆಡ್ ವೆನ್ ಯು ಲಿಫ್ಟ್ ದ ರೈಟ್ ಹ್ಯಾಂಡ್ ದ ಇಮೇಜ್ ವಿಲ್ lift the left hand ulta, that is nothing but a laterally inverted. This is an image formed by a plane mirror. Then we have two types of reflection, regular and irregular reflection. Regular and irregular reflection. So what happens here, when ಫ್ರಾಮ್ ದ ಲೈಟ್ ಸೋರ್ಸ್ ಅಥವಾ ಬೆಳಕನ್ನು ಕೊಡುವ ಸೋರ್ಸ್ ಅಥವಾ ವಸ್ತುವಿನಿಂದ ಬೆಳಕಿನ ಕಿರಣಗಳು ಪ್ಯಾರಲಲ್ ಆಗಿ ಬಿದ್ದಾಗ, ದಟ್ ಈಸ್ ಸ್ಟ್ರೇಟ್ ಆಗಿ ಸರ್ಫೇಸ್ ಮೇಲೆ ಬಿದ್ದಾಗ, ಆ ಸರ್ಫೇಸ್ ಅಥವಾ ಬೆಳಕಿನ ಕಿರಣ ಬೀಳುವ ಸರ್ಫೇಸ್ ಹೇಗಿರುತ್ತೆ, ಸ್ಮೂತ್ ಆಗಿರುತ್ತೆ. ದ ಸರ್ಫೇಸ್ ವಿಲ್ ಬಿ ಸ್ಮೂತ್. ವೆನ್ parallel beam of light is incident on a smooth surface of an object, smooth surface of material, the reflected rays will be also parallel. ಅಂದರೆ ಬೆಳಕಿನ ಕಿರಣಗಳು ಸ್ಟ್ರೇಟ್ ಆಗಿ ಸರ್ಫೇಸ್ ಮೇಲೆ ಬಿದ್ದಾಗ, ಆ ಸರ್ಫೇಸ್ ಸ್ಮೂತ್ ಆಗಿದ್ದಾಗ ಪ್ರತಿಫಲನಗೊಂಡಿರುವ ರೇಗಳು ಏನಾಗಿರುತ್ತೆ, ಅವು ಕೂಡ ಪ್ಯಾರಲಲ್ ಆಗಿರುತ್ತೆ ಅಥವಾ ಸ್ಟ್ರೇಟ್ ಆಗಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ರೆಗ್ಯುಲರ್ ರಿಫ್ಲೆಕ್ಷನ್. ಇದಕ್ಕೆ ಯಾವ ರೀತಿಯಾದಂಥ ರಿಫ್ಲೆಕ್ಷನ್ ಅಂತೀವಿ, ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ವೆನ್ ದ rays of light fall on an object, rays of light, it might be parallel rays of light ಸರ್ಫೇಸ್ ಮೇಲೆ ಬಿದ್ದಾಗ, ಯಾವ ರೀತಿಯಾದಂಥ ಸರ್ಫೇಸು, ದಟ್ ಈಸ್ ವಿಚ್ ಈಸ್ ನಾಟ್ ಸ್ಮೂತ್, ವಿಚ್ ಹ್ಯಾಸ್ ಸರ್ಟನ್ ಕರ್ವ್ಸ್, ಓಕೆ, ವಿಚ್ ಹ್ಯಾಸ್ ಅಲ್ಲಿ ತಗ್ಗು ದಿನ್ನಿಗಳು ಅಥವಾ ಸ್ಮೂತ್ ಆಗಿರೋ ಸರ್ಫೇಸ್ ಇರುವುದಿಲ್ಲ. ಸೊ ಅಲ್ಲಿ ಪ್ರತಿಫಲನಗೊಂಡಿರುವ ಕಿರಣಗಳು ಏನಾಗ್ತವೆ, ದೀಸ್ ವಿಲ್ ನಾಟ್ ಬಿ ಪ್ಯಾರಲಲ್, ದೀಸ್ ವಿಲ್ ರಿಫ್ಲೆಕ್ಟೆಡ್ ಇನ್ ಎನಿ ಡೈರೆಕ್ಷನ್, ಯಾವುದೇ ದಿಕ್ಕಿನತ್ರ ಅಥವಾ ಯಾವುದೇ ದಿಕ್ಕಲ್ಲಿ ಅವು ಪ್ರತಿಫಲನಗೊಳ್ಳಬಹುದು. ಸೊ ದಿಸ್ ಟೈಪ್ ಆಫ್ ರಿಫ್ಲೆಕ್ಷನ್ ಇಸ್ ಕಾಲ್ಡ್ ಆಸ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಆರ್ ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ಇದಕ್ಕೇನಂತ ಅಂತೀವಿ, ಇರ್ರೆಗ್ಯುಲರ್ ಅಥವಾ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಡಸ್ ನಾಟ್ ಫಾರ್ಮ್ ಇಮೇಜಸ್ ಆಫ್ ದ ಆಬ್ಜೆಕ್ಟ್. ಈ ತರಹದ ಪ್ರತಿಫಲನಗಳು ಯಾವುದೇ ರೀತಿಯಾದಂಥ ಚಿತ್ರವನ್ನು ನಿರ್ಮಾಣ ಮಾಡಲ್ಲ. ಅಂಡರ್ಸ್ಟುಡ್? ಸೊ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ರಿಫ್ಲೆಕ್ಷನ್, ರೆಗ್ಯುಲರ್ ರಿಫ್ಲೆಕ್ಷನ್ ಆ್ಯಂಡ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್. ಮಲ್ಟಿಪಲ್ ಇಮೇಜಸ್, ವಿ ಕ್ಯಾನ್ ಸಿ ದ ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಹೆಚ್ಚು, ಮಲ್ಟಿಪಲ್ ಇಮೇಜಸ್.
ವೆನ್ ಟೂ ಮಿರರ್ಸ್ ಆರ್ ಕೆಪ್ಟ್ ಇನ್ಕ್ಲೈನ್ಡ್ ಅಟ್ ಆನ್ ಆ್ಯಂಗಲ್, ಎರಡು ಕನ್ನಡಿಗಳು ಒಂದು ನಿರ್ದಿಷ್ಟವಾದಂಥ ಕೋನದಲ್ಲಿ ಇಟ್ಟಾಗ ದೇ ಕ್ಯಾನ್ ಟುಗೆದರ್, ಅವೆರಡೂ ಸೇರಿ ಏನು ಮಾಡ್ತವೆ, ಫಾರ್ಮ್ ದ ಇಮೇಜಸ್, ದೇ ಕ್ಯಾನ್ ಫಾರ್ಮ್ ದ ಇಮೇಜಸ್. ಸೊ ದಿಸ್ ಈಸ್ ಬಿಕಾಸ್ ದ ಇಮೇಜ್ ಫಾರ್ಮ್ಡ್ ಬೈ ಒನ್ ಮಿರರ್ ಫಾರ್ಮ್ಸ್ ದ ಆಬ್ಜೆಕ್ಟ್ ಫಾರ್ ದ ಅದರ್ ಮಿರರ್. ಈಗ ಒಂದು ಕನ್ನಡಿ ಇದ್ದಾಗ ಒಂದು ವಸ್ತುವಿನಿಂದ ಒಂದು ಚಿತ್ರ ಆಗುತ್ತೆ, ಹೌದಾ? ಎರಡು ಕನ್ನಡಿ ಇದ್ದಾಗ ಏನಾಗುತ್ತೆ, ಒಂದು ವಸ್ತುವಿನಿಂದ ಒಂದು ಚಿತ್ರ, ಈ ಚಿತ್ರ ಈ ಕನ್ನಡಿಯ ವಸ್ತು ಆಗುತ್ತೆ. ಸೊ ಇದರಿಂದ ಇನ್ನೊಂದು ಚಿತ್ರ ಬರುತ್ತೆ, ಹೌದಾ? ಸೊ ದ ಇಮೇಜ್ ಫಾರ್ಮ್ಡ್ ಬೈ ದ ಒನ್ ಮಿರರ್ ವಿಲ್ ಬಿ ದ ಆಬ್ಜೆಕ್ಟ್ ಆಫ್ ದ ಅದರ್ ಮಿರರ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಬಿಟ್ವೀನ್, ಅಂದರೆ ಎರಡು ಕನ್ನಡಿಯನ್ನು ಸೇರಿಸಿದಾಗ ಅವೆರಡರ ನಡುವೆ 45 ಡಿಗ್ರಿ ಕೋನ ಇದ್ದಾಗ, ಆ್ಯಂಗಲ್ ಬಿಟ್ವೀನ್ ದ ಮಿರರ್ಸ್ ಇಫ್ ಇಟ್ ಈಸ್ 45 ಡಿಗ್ರಿ, ಎಷ್ಟು ಇಮೇಜಸ್ ಫಾರ್ಮ್ ಆಗ್ತವೆ, 7 ಇಮೇಜಸ್ ಬರ್ತವೆ. ದ ಆ್ಯಂಗಲ್ ಬಿಟ್ವೀನ್ ದ ಮಿರರ್ಸ್ 60 ಡಿಗ್ರಿ ಇದ್ದರೆ 5 ಇಮೇಜಸ್, 90 ಡಿಗ್ರಿ ಇದ್ದರೆ 3 ಇಮೇಜಸ್. ಸಿ ಹಿಯರ್, ವೆನ್ ಯು ಇನ್ಕ್ರೀಸ್ ದ ಆ್ಯಂಗಲ್, ಎರಡು ಕನ್ನಡಿಗಳ ನಡುವೆ ಕೋನವನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗೆ ನಂಬರ್ ಆಫ್ ಇಮೇಜಸ್ ಏನಾಗ್ತವೆ, ಕಡಿಮೆ ಆಗ್ತಾ ಹೋಗ್ತವೆ. ಪ್ಯಾರಲಲ್ ಟು ಈಚ್ ಅದರ್ ಅಂದರೆ ಪ್ಯಾರಲಲ್ ಆಗಿತ್ತಂದರೆ ಇನ್ಫೈನೈಟ್ ನಂಬರ್, ಅಂದರೆ ತುಂಬ ಇಮೇಜಸ್ಗಳು ಫಾರ್ಮ್ ಆಗ್ತವೆ. 0 ಡಿಗ್ರಿ ಯಾವುದೇ ರೀತಿಯಾದಂಥ ಕೋನ್ ಇರಲ್ಲ, ಕೋನ ಅದರ ನಡುವೆ ಫಾರ್ಮ್ ಆಗಲ್ಲ, ಇಟ್ ವಿಲ್ ಬಿ ಪ್ಯಾರಲಲ್, ಹೌದಾ? ಸೊ ದಿಸ್ ವಿ ಕ್ಯಾನ್ ಆಬ್ಸರ್ವ್ ಇನ್ ಬಾರ್ಬರ್ ಶಾಪ್, ಕಟ್ಟಿಂಗ್ ಶಾಪಿಗೆ ಹೋಗಿರ್ತೀರ. ಸೊ ಅಲ್ಲಿ ನಿಮಗೆ ನಿಮ್ಮ ಮುಂದ್ಗಡೆ ಒಂದು ಕನ್ನಡಿ, ನಿಮ್ಮ ಹಿಂದ್ಗಡೆ ಒಂದು ಕನ್ನಡಿ ಹಾಕಿರ್ತಾರೆ. ಸೊ ದಟ್ ಯು ಕ್ಯಾನ್ ಸಿ ದ ಹಿಂದ್ಗಡೆ ನಿಮಗೆ ಕಟ್ಟಿಂಗ್ ಹೇಗೆ ಮಾಡ್ತಾ ಇದ್ದಾರೆ, ಎಷ್ಟು ಕಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಹಿಂದ್ಗಡೆ ತಲೆಯಿಂದ ನಿಮಗೆ ಗೊತ್ತಾಗುತ್ತೆ, ಹೌದಾ? ಸೊ ದಿಸ್ ಈಸ್ ಡ್ಯೂ ಟು ದ ಮಲ್ಟಿಪಲ್ ರಿಫ್ಲೆಕ್ಷನ್. ಯಾವ ಪ್ರೊಸೆಸ್ಸಿಂದ ಅದು, ಮಲ್ಟಿಪಲ್ ರಿಫ್ಲೆಕ್ಷನ್. ಓಕೆ, ಸೊ ಡ್ಯೂ ಟು ಮಲ್ಟಿಪಲ್ ರಿಫ್ಲೆಕ್ಷನ್ we have many examples for multiple reflection. So in the next class we will be learning other concepts of the light and how our eyes work when light falls on it. What is the phenomenon behind that? We will learn it in